ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್‌ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಫ್ಯಾಕ್ಟರಿ ಸರ್ಕಲ್ ನಿಯರ್ ಅಂದರೆ ಮಂಡ್ಯದ ಫ್ಯಾಕ್ಟರಿ ಸರ್ಕಲ್ ನಿಯರಲ್ಲಿ ಒಂದು ಎಕ್ಸಿಬಿಷನ್ ಇದೆ. ಇನ್ನು ಮೈಸೂರು ಬ್ಯಾಂಗ್ಳೂರು ಹೈವೇಯಲ್ಲೇ ಇರುವಂತಹ ಒಂದು ಎಕ್ಸಿಬಿಷನ್‌ಗೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಹೋಗ್ತಾ ಇದ್ವಿ. ಸೊ ಈ ವರ್ಷ ಮುದ್ದು ಜೊತೆ ಹೋಗ್ತಿರೋದು ನನಗಂತೂ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಹೋದ ವರ್ಷ ಅವನ್ನ ಕರ್ಕೊಂಡು ಹೋಗಿದ್ವಿ. ನಾನು ಹೋದ ವರ್ಷದ ಬ್ಲಾಗ್ ನೋಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಈ ವರ್ಷ ಏನೇನೆಲ್ಲ ಇದೆ ಅನ್ನೋ ಕ್ಯೂರಿಯಾಸಿಟಿ ನನಗಂತೂ. ಸೊ ಹಾಗಾಗಿ ಮುದ್ದನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಈಗ ಸ್ವಲ್ಪ ಆಟ ಎಲ್ಲ ಚೆನ್ನಾಗಿ ಕಲ್ತಿದ್ದಾನಲ್ವಾ, ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಸೋಣ, ಅವ್ನಿಗೆ ಎಷ್ಟು ಖುಷಿ ಪಡ್ತಾನೆ ನೋಡೋಣ ಅನ್ನೋದು ನನಗೊಂದಷ್ಟು ಖುಷಿ ಸಿಗುತ್ತೆ. ಸೊ ನಿಮ್ಗೆ ಎಕ್ಸಾಕ್ಟ್ ಲ್ಯಾಂಡ್ ಮಾರ್ಕ್ ಬೇಕು ಅಂದರೆ ಫ್ಯಾಕ್ಟ್ರಿ ಸರ್ಕಲಿಂದ ಮುಂದೆ ಬಂದರೆ ನೀವು KSRTC ಡಿಪೋ ಇರುತ್ತೆ. ಡಿಪೋ ಪಕ್ಕದಲ್ಲೇ ನಿಮಗೆ ಎಕ್ಸಿಬಿಷನ್ನ ಅರೇಂಜ್ ಮಾಡಿದ್ದಾರೆ. ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂತಹದ್ದು ಅಂತ ಹೇಳ್ಬೋದು. ಯಾರೆಲ್ಲ ಪಕ್ಷಿ ಪ್ರಾಣಿಗಳನ್ನ ಇಷ್ಟಪಡ್ತಿರೋ ಖಂಡಿತ ಇದು ಅವ್ರಿಗೆ ಕಣ್ಣಿಗೆ ತಂಪು ಅಂತ ಹೇಳ್ಬೋದು. ಅಂದರೆ ಒರಿಜಿನಲ್ ಪಕ್ಷಿ ಪ್ರಾಣಿ ಇಲ್ಲದೆ ಇದ್ರು ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದಂತೂ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಕಾಯ್ತಾ ಇರ್ತಾನೆ ಮನುಷ್ಯ. ಸೊ ಅವ್ನ ಸೌಂಡ್ ಆಗಿರ್ಬೋದು, ಆ ಸೌಂಡ್ ಎಫೆಕ್ಟ್ಸು ನೋಡೋಕ್ಕೆ ಒಂಥರ ಖುಷಿ, ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ. ಸೊ ಯಾರೆಲ್ಲ ಮಕ್ಕಳು ಇದ್ದೀರೋ ಅವರಂತೂ ಪೇರೆಂಟ್ಸು ಖಂಡಿತ ಮಿಸ್ ಮಾಡದೆ ಒಂದ್ಸಲ ವಿಸಿಟ್ ಮಾಡಬಹುದು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಸೊ ಹೇಗಿದೆ ಒಳಗಡೆ ಎಲ್ಲ ನಮಗೇನು ಅನ್ನಿಸ್ತು ಅದನ್ನು ಕೂಡ ತಿಳ್ಕೊಳ್ಳೋಣ. ಸೊ ನಾವು ನನ್ನ ಮಗನಿಗೋಸ್ಕರನೇ ಇಲ್ಲಿಗೆ ಹೋಗಿದ್ದಿದ್ದು. ಆ್ಯಂಡ್ ಅವ್ನು ಪ್ರತಿ ವರ್ಷ ಕರ್ಕೊಂಡು ಹೋದರೆ ಮಕ್ಕಳಿಗೆ ನಮ್ಮ ಚೇಂಜ್ ಓವರ್ ಇರುತ್ತೆ. ಸೊ ಪ್ರತಿ ವರ್ಷದಂತೆ ಈ ವರ್ಷ ಇದೆಯಾ ಅನ್ನೋದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವಾ. ಸೊ ಟಿಕೆಟ್ ನಿಮಗೆ ಕೌಂಟ್ರಲ್ಲಿ ಇರೋದು ಸಿಗುತ್ತೆ. ಸೊ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು ಅಂತಂದರೆ ಬಿಲೋ 3 ಇಯರ್ಸ್ ಒಳಗಡೆ ಚಿಲ್ಡ್ರನ್ಸ್ಗೆ ಫ್ರೀ ಇರುತ್ತೆ. ಎಬೋ 3 ಇಯರ್ಸ್ ಚಿಲ್ಡ್ರನ್ಸ್ಗೆ ಟಿಕೆಟ್ ಏನು ಇಶ್ಯೂ ಮಾಡ್ತಾರೆ. ₹60 ಆಗುತ್ತೆ ಒಬ್ರಿಗೆ ಟಿಕೆಟ್ ಪರ್ ಪ್ರೈಸು. ಸೊ ಅದನ್ನು ತೊಗೊಂಡ್ರೆ ನಿಮ್ಗೆ ಎಂಟ್ರಿ ಟಿಕೆಟ್ ಸಿಗುತ್ತೆ. ತುಂಬ ಜನಕ್ಕೆ ಕ್ವಶನ್ ಇರೋದೇನು ಗೊತ್ತಾ, ₹60 ಕೊಟ್ಟು ಒಳಗಡೆ ಹೋಗ್ತೀವಿ ಅಂದಮೇಲೆ ಅದು ವರ್ತ್ ಇಟ್ ಇರುತ್ತಾ ಇರಲ್ವಾ ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ನಾನಂತೂ ಪರ್ಸನಲಿ ಆಗಿ ಹೇಳಬೇಕು ಅಂದರೆ ಮಕ್ಕಳು ಎಸ್ಪೆಷಲಿ ಮಕ್ಕಳಿರೋರಂತೂ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಕ್ಳಿಗೆ ಖುಷಿಯಾಗತ್ತೆ. ಒಂದು ಒಳ್ಳೆ ಚೇಂಜ್ ಓವರು ಅಥವಾ ಒಂದು ಒಳ್ಳೆ ವಾತಾವರಣ ಅಂತ ಒಳಗಡೆ ಕ್ರಿಯೇಟ್ ಆಗಿರುತ್ತೆ. ಆ ಜಾಯಿಂಟ್ ವೀಲ್ ಆಗಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಂದ ಹೊರಗಡೆ ಹೋಗ್ತಾ ನೋಡಿ 3D ವಾಲ್ ಇದೆ. ಸೊ ನೀವು ಆರಾಮ್ಸೆ 3D ವಾಲ್ ನೋಡ್ಕೊಂಡು ಹೋಗ್ಬೋದು. ಸೊ ಫೋಟೋಸ್ ಇದ್ದರೆ ಫೋಟೋಸ್ ತೆಗೆಸ್ಕೊಂಡು ಮುಂದೆ ಮೂವ್ ಆನ್ ಆಗ್ಬೋದು. ಸೊ ನಾವು ಹೋಗಬೇಕಾದ್ರೆ ಕ್ರೌಡ್ ಏನು ಅಷ್ಟು ಇರಲಿಲ್ಲ. ಸೊ ನಾವು ವೀಕಲ್ಲಿ ಹೋಗಿದ್ದು. ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ ಅನಿಸುತ್ತೆ, ಬಟ್ ವೀಕಲ್ಲಿ ಅಷ್ಟು ಕ್ರೌಡ್ ಇರಲ್ಲ. ಸೊ ಆರಾಮ್ಸೆ ಆಗಿ ನಡ್ಕೊಂಡು ಮುದ್ದು ಹೊರಗಡೆ ಹೋಗ್ತಾ ಇದ್ದಾನೆ. ಅವ್ನಿಗೊಂಥರ ಖುಷಿ, ಒಂದು ಒಳ್ಳೆ ಪ್ರಪಂಚಕ್ಕೆ ಬಂದಿರೋ ಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಸೆಟಪ್ ಎಲ್ಲ ತುಂಬ ಚೆನ್ನಾಗಿದೆ. ಗ್ರೀನ್ ಮ್ಯಾಟ್ ವಿತ್ ಇಲ್ಲಿ ಫೋಟೋಸ್ಗೆ ಅಂತ ನೋಡಿ ಸಖತ್ತಾಗಿರೋ ವಾಲ್ಸ್ಗಳು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ 3D ವಾಲ್ಗಳು. ಆರಾಮ್ಸೆ ಆಗಿ ಮಕ್ಕಳುಗಳೇ ಫೋಟೋ ತೆಗೆಸ್ಕೊಂಡು ಮುಂದೆ ಹೋಗ್ಬೋದು. ಆ್ಯಸ್ ಯೂಶುವಲ್ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ 3 ಮಾವುತರು ವಿತ್ ಡಮರುಗ ಸಮೇತ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದಂತೂ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ನೀವು ಅದು ಹತ್ರ ಹೋದ್ರಂತೂ ಇನ್ನೂ ಚೆನ್ನಾಗಿದೆ. ಆ ಸೌಂಡ್ ಎಫೆಕ್ಟ್ಗೆ ನೀವೇ ಡ್ಯಾನ್ಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಅದು. ಇನ್ನು ರಿಯಲ್ ಆನೆ ಥರನೇ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ದಸರಾನೇ ಒಂದು ಕಣ್ಮುಂದೆ ಬಂದು ಹೋಗೋ ಥರ ಫೀಲ್ ಆಗುತ್ತೆ ಇದು ನೋಡುತ್ತಿದ್ರೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನೀವು ಮುಂದೆ ಹೋಗ್ತಾ ನಿಮಗೆ ಪಕ್ಷಿಗಳ ಒಂದು ನೋಟ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪಕ್ಷಿಗಳು. ಇಲ್ಲಿ ನೋಡೋಕ್ಕೆ ಒಂದು ಅದ್ಭುತ. ಯಾಕಂತಂದರೆ ರಿಯಲ್ ಆಗಿ ನಾವು ಪಕ್ಷಿಗಳನ್ನ ನೋಡೋದಕ್ಕೂ ಇದು ಆರ್ಟಿಫಿಷಿಯಲ್ ಅಂದ್ರೂ ಬಟ್ ಅದರಲ್ಲಿ ಫೀಲ್ ಕೊಡುತ್ತೆ, ನಮಗೆ ಎಷ್ಟು ಖುಷಿ ಕೊಡುತ್ತೆ ಆ ಸೌಂಡ್ಸ್ಗಳಿಗೆಲ್ಲ. ಇದಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಬಂದರೆ ಇನ್ಮಿಕ್ಕಿದೆಲ್ಲ ಹೆಣ್ಮಕ್ಳ ಐಟಮ್ಸ್ ಅಂತ ಹೇಳ್ಬೋದು. ಶಾಪಿಂಗ್ ಅಂತ ಹೇಳ್ಬೋದು. ಫುಲ್ ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಥರ ಇದೆ. ಸೊ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋ ವಸ್ತುಗಳಿಂದ ಹಿಡಿದು ಮನೆಗೆ ಬೇಕಾಗಿರೋ ವಸ್ತುಗಳು, ಅದರಲ್ಲಿ ನೋಡಿ ಇದಂತೂ ತುಂಬ ಚೆನ್ನಾಗಿದೆ. ತುಂಬ ವೆರೈಟಿ ಆಫ್ ಬಂದಿಗಳಿದೆ ಅಲ್ಲೆಲ್ಲ. ಆ್ಯಂಡ್ ಇದಂತೂ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ಡ್ ಇರುತ್ತೆ. ಇನ್ನು ಕ್ಲಾತು, ಆಮೇಲೆ ಪಿಲ್ಲೋಸು ಎಲ್ಲ ಸಿಗುತ್ತೆ ಇಲ್ಲಿ. ಇನ್ನು ಮನೆ ಕಿಚನ್ ಅಂತ ಬಂದರೆ ಕಿಚನ್ ಐಟಮ್ಸ್ ಎಲ್ಲ ಒಂದೇ ಕಡೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ, ಬಟ್ ಕ್ವಾಲಿಟಿ ಹಾಗೆ ಇರುತ್ತೆ. ಅದ್ರ ಜೊತೆಗೆ ಸ್ಯಾಂಡಲ್ಸು ಸ್ಲಿಪ್ಪರ್ಸ್ ತೊಗೋತೀನಿ ಅಂದ್ರೂ ಕೂಡ
ಮಾಡ್ಕೊಂಡು ಹೋಗೋಬೋದು. ಇನ್ನು ಗೇಮ್ಸ್ ವಿಚಾರಕ್ಕೆ ಬಂದ್ರಂತೂ ಆಸ್ ಯೂಶುವಲ್ ಇದು ಇದ್ದೇ ಇರುತ್ತೆ. ಸೊ ಗೆದ್ದವರಿಗೆ ಸ್ಕೂಟ್ರ್ ಅಂತೆ. ಟ್ರೈ ಮಾಡಿ ಯಾರಾರ ಒಂದೇ ಹೋದರೆ. ನಾವಂತೂ ಏನೂ ಗೇಮ್ಸ್ ಆಡಲಿಲ್ಲ. ಒಂದೇ ವರ್ಷ ಆಡ್ತಿದ್ವಿ. ಸೊ ಈ ವರ್ಷ ಸ್ವಲ್ಪ ಪಾಪು ಇರೋದ್ರಿಂದ ಅವನು ನಿಂತ್ಕೊಳ್ಳೋ ಅಂತ ಯಾವ ಗೇಮ್ಸು ಆಡಲಿಲ್ಲ. ಪಾಪುಗೆ ಗೇಮ್ಸ್ ಆಡ್ಸೋಣ ಅಂತ ಮುಂದೆ ಬಂದ್ವಿ. ಅಲ್ಲಿ ನೋಡಿದ್ರೆ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಮಕ್ಕಳಿಗೆ ಅಂತಾನೆ ಒಂದು ನೀರಲ್ಲಿ ಇದು ಮಾಡೋದಾಗಿರ್ಬೋದು ಅಥವಾ ಬಲೂನ್ದು ಎಲ್ಲ ಚೆನ್ನಾಗಿದೆ, ಆಟ ಆಡ್ಬೋದು. ಆ್ಯಂಡ್ ಇದಂತೂ ಇನ್ನೂ ಚೆನ್ನಾಗಿದೆ. ಮುದ್ದುನು ತುಂಬ ಇಷ್ಟಪಡ್ತಿದ್ದ ಸ್ಟಾರ್ಟಿಂಗ್ ಕುತ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಅಂತ. ಸೊ ಹಾಗಾಗಿ ಮುದ್ದುನು ಇದರಲ್ಲಿ ಕೂರ್ಸೋಣ ಕಾರಲ್ಲಿ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಿಮಗೆ ಲೆಸ್ಸೀಸ್ ಬೇಕಂದ್ರೂ ಕೂಡ ಐಸ್ ವಿತ್ ಲೆಸ್ಸಿ, ಚಾಕ್ಲೇಟ್ಸ್ ತುಂಬ ಚೆನ್ನಾಗಿದೆ. ಅದು ಟ್ರೈ ಮಾಡಿ ಚೆನ್ನಾಗಿದೆ. ನೋಡಿ ಕೂತ್ಕೊಂಡಿದ್ದಾನೆ ಇವಾಗ ಆಡಿಸ್ತಾ ಇದ್ದಾರೆ. ಬಟ್ ಅವನು ಸ್ವಲ್ಪ ಹೊತ್ತು ಕೂತಿದ್ದ, ಆಮೇಲೆ ಫುಲ್ ರಾಂಗ್ ಆಗಿಬಿಟ್ಟ. ತಲೆ ಸುತ್ತಕ್ಕೆ ಶುರು ಆಯ್ತೇನೋ ಅದಕ್ಕೆ. ಸೊ ಒಂದೇ ಕಡೆ ಇದ್ದರೆ ಅವನಿಗೆ ಬೋರ್ ಆಗುತ್ತೆ. ಬಟ್ ಅದು ಮೂವ್ ಆನ್ ಆಗಬೇಕು, ಬಟ್ ಸುತ್ತಬಾರ್ದು ಆ ಥರ ಇಷ್ಟಪಡ್ತಾನೆ ಅವನು ಜಾಸ್ತಿ. ಓಕೆ, ಸ್ವಲ್ಪ ಹೊತ್ತು ಕೂತಿದ್ದ, ಒಂದು 3 ರೌಂಡ್ 4 ರೌಂಡು, ಆಮೇಲೆ ಕಿರ್ಚಕ್ಕೆ ಶುರು ಮಾಡಿಬಿಟ್ಟ. ನೋಡಿ ಕಿರ್ಚಕ್ಕೆ ಶುರು ಮಾಡಿಬಿಟ್ಟ. ಸೊ ಹಾಗಾಗಿ ಅಲ್ಲೆಲ್ಲ ಕೆತ್ಕೊಂಡ್ಬಿಟ್ವಿ. ಅದರಲ್ಲಿ ನೆಕ್ಸ್ಟ್ ಗೇಮ್ ಬಂದು ಇದು ಕೂಡ ಅಷ್ಟೇ ಚೆನ್ನಾಗಿದೆ ವಿತ್ ಮ್ಯೂಸಿಕ್. ಸಖತ್ತಾಗಿ ತಲೆ ಕೆಡಿಸುತ್ತೆ. ಆಡ್ತಿರೋರು ತುಂಬ ಚೆನ್ನಾಗಿರುತ್ತೆ, ನೋಡ್ತಿರೋರು ತುಂಬ ಚೆನ್ನಾಗಿರುತ್ತೆ, ಆಡ್ತಿರೋರು ತಲೆ ಕೆಡಿಸಿರುತ್ತೆ ಮಾತ್ರ. ಅದ್ರ ಜೊತೆಗೆ ಸ್ನ್ಯಾಕ್ಸ್ ಅಂತ ಬಂದರೆ ಎಲ್ಲ ಥರ ಸ್ನ್ಯಾಕ್ಸು ಇದೆ. ಇವನ್ ನೀವು ಬಜ್ಜಿ ಬೋಂಡ ಯಾರು ಲವರ್ ಇದ್ರೋ ಅವರಂತೂ ಹೋಗ್ಬೋದು. ಮಶ್ರೂಮ್ ಸ್ವೀಟ್ ಚೆನ್ನಾಗಿದೆ, ಚಾಟ್ಸ್ ಇದೆ, ಪಾನಿಪುರಿ, ಗೋಬಿ ಮಂಚೂರಿ, ಎವ್ರಿಥಿಂಗ್ ಇಸ್ ಅಲ್ಲಿದೆ, ಚೆನ್ನಾಗಿದೆ ನೋಡ್ಬೋದು. ಆ್ಯಂಡ್ ಇದು ಲಾಸ್ಟಲ್ಲಿ ಯಾರೋ ಆಡ್ತಾ ಇದ್ರು, ತುಂಬ ಕಿರ್ಚಾಡ್ತಾ ಇದ್ರು. ಸೊ ಹಾಗೆ ನೋಡ್ತಾ ಇದ್ದೆ ಅದನ್ನ. ಆ್ಯಂಡ್ ಗೇಮ್ ಅಂತ ಬಂದರೆ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಕಪ್ಸ್ಗಳು ಬೇಕು, ಕಾಫಿ ಕಪ್ಸ್ಗಳಂತೂ ಕೂಡ ಇದು ಚೆನ್ನಾಗಿದೆ. ಯಾರೆಲ್ಲ ಯೂಸ್ ಮಾಡ್ತಾ ತೊಗೋಬೋದು, ಡ್ರೈ ಫ್ರೂಟ್ಸ್ದು ಆ ಥರದ್ದೆಲ್ಲ. ಸೊ ನೋಡ್ಕೊಂಡು ಮತ್ತೆ ಅದೇ ದಾರಿಲಿ ನಾವು ಎಕ್ಸಿಟ್ ಆಗಬೇಕು. ಸೊ ನಾನು ಹೊರಗಡೆ ನೋಡ್ಕೊಂಡು ಮುದ್ದಿಗೆ ಇನ್ನೊಂದು ಸಲ ಎಲ್ಲ ತೋರಿಸ್ಕೊಂಡು ಬರ್ತಾ ಇದೆ. ಸ್ವಲ್ಪ ಗಲಾಟೆ ಮಾಡ್ತಿದ್ದ, ಹಾಗಾಗಿ ತಿಂಡಿ ಕೊಟ್ಕೊಂಡು ನೀಟಾಗಿ ಎಲ್ಲ ತೋರಿಸ್ಕೊಂಡು ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಒಮ್ಮೆ ವಿಸಿಟ್ ಮಾಡಬಹುದು, ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇನ್ನು ಆಚೆ ನಿಮಗೆ ₹60 ಕೊಟ್ಟರೆ ಆರಾಮಾಗಿ ಒಂದು ರೌಂಡ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಇದಂತೂ ಮುದ್ದು ತುಂಬ ಇಷ್ಟಪಟ್ಟ. ಬಟ್ ಎಷ್ಟು ಮಟ್ಟಿಗೆ ಅಂತಂದರೆ ಅವನು ಅದರಿಂದ ಎದ್ದು ಬರೋಕ್ಕೂ ಇಷ್ಟ ಇರಲಿಲ್ಲ ಅವನಿಗೆ. ಸೊ ನಾವೇ ಬಲವಂತವಾಗಿ ಎತ್ಕೊಂಡು ಬಂದಂಗೆ ಆಯಿತು. ಅಷ್ಟಕ್ಕೆ ಇಷ್ಟಪಟ್ಟ. 2 ರೌಂಡ್ಸ್ಗೆ ನಿಮಗೆ ₹60 ತಗೋತಾರೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಇದು ಕೂಡ ಅಷ್ಟು ಚೆನ್ನಾಗಿತ್ತು. ಅವ್ನು ಎಷ್ಟು ಎಂಜಾಯ್ ಮಾಡ್ತಾನೆ ನೋಡಿ. ಸೊ ನೋಡೋದ್ರಲ್ಲ ಮಂಡ್ಯ ಎಕ್ಸಿಬಿಷನ್ 2025 ಹೇಗಿತ್ತು ಅಂತ ನೀವು ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮರಿಬೇಡಿ. ಮೋರ್ ಇನ್ಫಾರ್ಮೇಷನ್ಸ್ ಖಂಡಿತ ನಿಮಗೆ ಸಿಗುತ್ತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.